ನಮ್ಮ ಜೊತೆ ಸಚಿವ ಮಧು ಬಂಗಾರಪ್ಪನವರಿದ್ದಾರೆ. ಸರ್, ಒಂದ್ ಕಡೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ತಾವು ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿಮ್ಮ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಅನಿವಾರ್ಯವಾಗಿ ಇವತ್ತು ಮಹಾತ್ಮ ಗಾಂಧಿ ಎದುರುಗಡೆಗೆ ಸಾಂಕೇತಿಕವಾಗಿ ನಾವು ಬಂದಿದ್ದೀವಿ. ಆದರೆ ಇಷ್ಟು ದಿವಸ ನಾವು ಬಂದ ಮೇಲೆ ಕೆಲಸವನ್ನು ನಮ್ಮ ಪಾಡಿಗೆ ನಾವು ಮಾಡ್ತಾ ಇದ್ದೀವಿ. ಅವರು ಆ ವಿರೋಧ ಪಕ್ಷದಲ್ಲಿ ಇದ್ದು ಆ ಕೆಲಸವನ್ನು ಮಾಡೋದಕ್ಕೂ ಕೂಡ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಾಗೇಂದ್ರ ಅವರಿಗೆ ಅಧಿಕಾರ ತಗೊಳ್ತಕ್ಕಂಥ ಅಧಿಕಾರ ಇದೆ. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಅವರು ಏನೇ ನಮ್ಮ ಬಗ್ಗೆ ಏನು ನಮ್ಮ ಬಗ್ಗೆ ವಿರುದ್ಧವಾಗಿ ಹೇಳಕ್ಕೆ ಏನು ಕಾರಣ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಥರ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಇದು ಒಳ್ಳೇದಲ್ಲ. ಬರದ ಬಗ್ಗೆ ಇದೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು. ನಾಗೇಂದ್ರ ಅವರು ಒಳಗಡೆ ಚರ್ಚೆ ಮಾಡಲಿ, ರಾಜ್ಯ ಜನರಿಗೆ ಗೊತ್ತಾಗಲಿ, ಆಮೇಲೆ ತೀರ್ಮಾನ ಮಾಡೋಣ. ಏನು ತೊಂದರೆ ಏನಿಲ್ಲ. ಸರ್, ಈಗ ಒಬ್ಬ ಸಚಿವರ ಕಾರಣಕ್ಕಾಗಿ ಇಡೀ ಸದನವು ಕೂಡ ವ್ಯರ್ಥವಾಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಯಾರು ಮಾಡ್ತಾ ಇರೋದು? ಅಲ್ಲ, ಈಗ ತಾವು ಕೂಡ ಸಿದ್ರಿಲ್ಲ. ಯಾರು ಸಿದ್ಧರಿಲ್ಲ? ನಾವು ಸಿದ್ಧ. ಅವರು ರಾಜೀನಾಮೆ ಕೊಡಬೇಕು ಡಿ ನಾಗೇಂದ್ರ ಅವರು ಅನ್ನುವಂಥ. ಎಷ್ಟು ಜನರು ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಂತ ಬಿಜೆಪಿ ಅವರು ಸೆಂಟ್ರಲ್ ಅಲ್ಲಿ? ನರೇಂದ್ರ ಮೋದಿ ಪಕ್ಕ, ಅಮಿತ್ ಶಾ ಪಕ್ಕ, ಬೇರೆ ಬೇರೆಯವ್ರ ಪಕ್ಕ ಕೂತ್ಕೊಳ್ತಾರಲ್ಲ. ನಾಚಿಕೆ ಆಗಲ್ಲ ಬಿಜೆಪಿ ಅವರಿಗೆ? ಅದಕ್ಕೇನು ಉತ್ತರ ಕೊಡ್ತೀರಾ? ಈಗ ಎಸ್ಟಿ ಸಮುದಾಯದಲ್ಲಿ ಬೇಕಾದಷ್ಟು ಶಾಸಕರಿದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಅವರ ಕಾನೂನುಬದ್ಧವಾಗಿ ನಮ್ಮ ಹೈಕಮಾಂಡ್ ಮಾಡ್ತಾರೆ. ಅವ್ರ ಹೈಕಮಾಂಡ್ ಅವರು ಬರೀ ವಾಷಿಂಗ್ ಮಿಷಿನ್ ಮಾಡಿ ಕ್ಲೀನ್ ಮಾಡೋದು ಒಂದು ಗೊತ್ತೇ ಹೊರತು ಮತ್ತೆ ಇನ್ನೆಂಥದ್ದು ಗೊತ್ತಿಲ್ಲ. ನಾವೆಲ್ಲ ಥರದ ನಾವು ಒಳಗಡೆ ಹೋಗಿ ನಮ್ಮ ಕೆಲಸವನ್ನು ಜವಾಬ್ದಾರಿತವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ನಮಗೇನು ತೊಂದರೆ ಏನಿಲ್ಲ. ಸರ್, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ಅಜೆಂಡಾವನ್ನು ಇಟ್ಟುಕೊಂಡು ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರಾ ಅನ್ನುವಂಥದ್ದು. ಏನಂದ್ರೆ ಇದು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿಸಿದ್ರಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಅವ್ರು ಮಾಡ್ತಾರೆ. ಜನರು ನೋಡಿ ಕೇಳ್ತಾರೆ ರಾಮನ್ ಹುಂಡಿದ್ದು ಅಂತ. ಇವ್ರು ಹಿಂದುತ್ವ ಅನ್ಕೊಂಡು ಹಿಂದೂಗಳದ ಕೊಳ್ಳೆ ಹೊಡಿತಾರೆ. ಅಂದ್ರೆ ಇವ್ರಿಗೇನು ಯೋಗ್ಯತೆ ಇದೆಯಾ? ಇದಿಷ್ಟು ಸಚಿವ ಮಧು ಬಂಗಾರಪ್ಪನವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಸಚಿವ ಮಧು ಬಂಗಾರಪ್ಪನವರಿದ್ದಾರೆ. ಸರ್, ಒಂದ್ ಕಡೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ತಾವು ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿಮ್ಮ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಅನಿವಾರ್ಯವಾಗಿ ಇವತ್ತು ಮಹಾತ್ಮ ಗಾಂಧಿ ಎದುರುಗಡೆಗೆ ಸಾಂಕೇತಿಕವಾಗಿ ನಾವು ಬಂದಿದ್ದೀವಿ. ಆದರೆ ಇಷ್ಟು ದಿವಸ ನಾವು ಬಂದ ಮೇಲೆ ಕೆಲಸವನ್ನು ನಮ್ಮ ಪಾಡಿಗೆ ನಾವು ಮಾಡ್ತಾ ಇದ್ದೀವಿ. ಅವರು ಆ ವಿರೋಧ ಪಕ್ಷದಲ್ಲಿ ಇದ್ದು ಆ ಕೆಲಸವನ್ನು ಮಾಡೋದಕ್ಕೂ ಕೂಡ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಾಗೇಂದ್ರ ಅವರಿಗೆ ಅಧಿಕಾರ ತಗೊಳ್ತಕ್ಕಂಥ ಅಧಿಕಾರ ಇದೆ. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಅವರು ಏನೇ ನಮ್ಮ ಬಗ್ಗೆ ಏನು ನಮ್ಮ ಬಗ್ಗೆ ವಿರುದ್ಧವಾಗಿ ಹೇಳಕ್ಕೆ ಏನು ಕಾರಣ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಥರ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಇದು ಒಳ್ಳೇದಲ್ಲ. ಬರದ ಬಗ್ಗೆ ಇದೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು. ನಾಗೇಂದ್ರ ಅವರು ಒಳಗಡೆ ಚರ್ಚೆ ಮಾಡಲಿ, ರಾಜ್ಯ ಜನರಿಗೆ ಗೊತ್ತಾಗಲಿ, ಆಮೇಲೆ ತೀರ್ಮಾನ ಮಾಡೋಣ. ಏನು ತೊಂದರೆ ಏನಿಲ್ಲ. ಸರ್, ಈಗ ಒಬ್ಬ ಸಚಿವರ ಕಾರಣಕ್ಕಾಗಿ ಇಡೀ ಸದನವು ಕೂಡ ವ್ಯರ್ಥವಾಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾರು ಮಾಡ್ತಾ ಇರೋದು? ಅಲ್ಲ, ಈಗ ತಾವು ಕೂಡ ಸಿದ್ರಿಲ್ಲ. ಯಾರು ಸಿದ್ಧರಿಲ್ಲ? ನಾವು ಸಿದ್ಧ. ಅವರು ರಾಜೀನಾಮೆ ಕೊಡಬೇಕು ಡಿ ನಾಗೇಂದ್ರ ಅವರು ಅನ್ನುವಂಥ. ಎಷ್ಟು ಜನರು ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಂತ ಬಿಜೆಪಿ ಅವರು ಸೆಂಟ್ರಲ್ ಅಲ್ಲಿ? ನರೇಂದ್ರ ಮೋದಿ ಪಕ್ಕ, ಅಮಿತ್ ಶಾ ಪಕ್ಕ, ಬೇರೆ ಬೇರೆಯವ್ರ ಪಕ್ಕ ಕೂತ್ಕೊಳ್ತಾರಲ್ಲ. ನಾಚಿಕೆ ಆಗಲ್ಲ ಬಿಜೆಪಿ ಅವರಿಗೆ? ಅದಕ್ಕೇನು ಉತ್ತರ ಕೊಡ್ತೀರಾ? ಈಗ ಎಸ್ಟಿ ಸಮುದಾಯದಲ್ಲಿ ಬೇಕಾದಷ್ಟು ಶಾಸಕರಿದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಅವರ ಕಾನೂನುಬದ್ಧವಾಗಿ ನಮ್ಮ ಹೈಕಮಾಂಡ್ ಮಾಡ್ತಾರೆ. ಅವ್ರ ಹೈಕಮಾಂಡ್ ಅವರು ಬರೀ ವಾಷಿಂಗ್ ಮಿಷಿನ್ ಮಾಡಿ ಕ್ಲೀನ್ ಮಾಡೋದು ಒಂದು ಗೊತ್ತೇ ಹೊರತು ಮತ್ತೆ ಇನ್ನೆಂಥದ್ದು ಗೊತ್ತಿಲ್ಲ. ನಾವೆಲ್ಲ ಥರದ ನಾವು ಒಳಗಡೆ ಹೋಗಿ ನಮ್ಮ ಕೆಲಸವನ್ನು ಜವಾಬ್ದಾರಿತವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ನಮಗೇನು ತೊಂದರೆ ಏನಿಲ್ಲ. ಸರ್, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ಅಜೆಂಡಾವನ್ನು ಇಟ್ಟುಕೊಂಡು ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರಾ ಅನ್ನುವಂಥದ್ದು. ಏನಂದ್ರೆ ಇದು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿಸಿದ್ರಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಅವ್ರು ಮಾಡ್ತಾರೆ. ಜನರು ನೋಡಿ ಕೇಳ್ತಾರೆ ರಾಮನ್ ಹುಂಡಿದ್ದು ಅಂತ. ಇವ್ರು ಹಿಂದುತ್ವ ಅನ್ಕೊಂಡು ಹಿಂದೂಗಳದ ಕೊಳ್ಳೆ ಹೊಡಿತಾರೆ. ಅಂದ್ರೆ ಇವ್ರಿಗೇನು ಯೋಗ್ಯತೆ ಇದೆಯಾ? ಇದಿಷ್ಟು ಸಚಿವ ಮಧು ಬಂಗಾರಪ್ಪನವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.